ಇವಾಗ ನೋಡ್ತಾ ಇದ್ದೀರಾ, ದೆಹಲಿಯ ಪ್ರಧಾನಮಂತ್ರಿಗಳ ನಿವಾಸದ ಗೇಟ್ ನಲ್ಲಿ ನಾವೆಲ್ಲ ಇದ್ದೀವಿ. ನಮ್ಮ ಹಿರಿಯ ಮಂತ್ರಿಗಳು, ನಮ್ಮ ಹಿರಿಯ ನಾಯಕರಾದಂತ ಜಯಚಂದ್ರ ಸಾಹೇಬ್ರಿದ್ದಾರೆ, ತಿಮ್ಮಾಪುರ್ ಸಾಹೇಬ್ರಿದ್ದಾರೆ, ನನ್ನ ಅನೇಕ ಸಹೋದರ. ತಾವು ಹಿಂದ್ಗಡೆ ನೋಡ್ಬೋದು, ಛತ್ತೀಸ್ಗಢದ ಒಂದು ಪೂರ್ವ ಮುಖ್ಯಮಂತ್ರಿ, ಏನು ಮಾಜಿ ಮುಖ್ಯಮಂತ್ರಿಗಳಾದಂತ ಭೂಪೇಶ್ ಬಘೇಲ್ ಸರ್ ಅವ್ರಿಗೂ ಸಹ ಒಳಗಡೆ ಬಿಡದೆ ಆ ರೀತಿ ಬಂತು. ಅಂದ್ರೆ ಯಾವುದೇ ನಿಯಮಾವಳಿಗಳ ಪ್ರಕಾರ ನಾವು ಅನುಮತಿ ಕೇಳಿದ್ರು ಕೂಡ ಒಳಗಡೆ ಒಂದು ಶಾಂತಿಯುತ ಪ್ರತಿಭಟನೆ ಮಾಡೋದಿಕ್ಕೆ ಇಲ್ಲಿ ಅವಕಾಶವನ್ನ ಕೊಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು, ನಮ್ಮ ಪ್ರತಿಪಕ್ಷದ ನಾಯಕರು, ಹಾಗೆ ಎಲ್ಲ ಸೀನಿಯರ್ ಮಿನಿಸ್ಟರ್ಸ್ ಮತ್ತು ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂತಹ ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಪ್ರೊಟೆಸ್ಟ್ ನಲ್ಲಿ ನಾವು ತೊಡಗಿದೀವಿ. ತಾವು UPA ಸರ್ಕಾರದಲ್ಲೂ ನೋಡಿದಿರಿ, ಪ್ರಧಾನಮಂತ್ರಿಗಳ ಮನೆ ತನಕ ಹೋಗಿ ಒಂದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕಾಗಿರುತ್ತೆ. ಮಕ್ಕಳ ಜೊತೆ ಹೇಗೆ ನಡೆದಿರ್ಬೋದು, ನೀಟ್ ಪರೀಕ್ಷೆ ಅಂತಕ್ಕಂಥದ್ದು ವೈದ್ಯಕೀಯ ಒಂದು ಶಿಕ್ಷಣದಲ್ಲಿ ಅರ್ಹತೆ ಪಡೆಯಲಿಕ್ಕೆ ಹಗಲು ರಾತ್ರಿ, ಇವತ್ತು ತಾಯಂದಿರು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ, ಹಗಲು ರಾತ್ರಿ ಮಕ್ಕಳು ಕಣ್ಣಿಗೆಣ್ಣೆ ಬಿಟ್ಕೊಂಡು ಓದಿರ್ತಾರೆ. ಅಂತದ್ರಲ್ಲಿ ಒಂದು ಹಗರಣವನ್ನ ಮಾಡಿದ್ದಾರೆ, ಪಕ್ಷಪಾತವನ್ನ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಇದರ ವಿರುದ್ಧ ದೇಶದ ಮಕ್ಕಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ಎಲ್ಲ ಪ್ರಜಾಸತ್ತಾತ್ಮಕ ಶಕ್ತಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಿನ್ನೆಯ ಪೊಲೀಸ್ ದೌರ್ಜನ್ಯವನ್ನ ಖಂಡಿಸಿ ಎಷ್ಟೊಂದು ಮಕ್ಕಳ ಕೈಕಾಲು ಮುರಿದಿದ್ದಾರೆ, ಎಷ್ಟೊಂದು ಲೀಡರ್ಗಳ ಮೇಲೆ ಲಾಠಿಯಿಂದ ಹೊಡೆದಿದ್ದಾರೆ. ನಾವು ಅವ್ರನ್ನ ವಿನಂತಿ ಮಾಡ್ತಾ ಇದೀವಿ, ಒಳಗಡೆ ಹೋಗಿ ಪೀಸ್ಫುಲ್ ಶಾಂತಿಯುತ ಪ್ರತಿಭಟನೆ ಮಾಡಕ್ ಅವಕಾಶ ಕೊಡಿ ಅಂತ. ಅವರು ಕೊಡ್ತಾ ಇಲ್ಲ. ಅಂದ್ರೆ ಈ ನಮ್ಮ ಇಷ್ಟೊತ್ತು ಏನು ಘೋಷಣೆ ಕೇಳಿದ್ವಿ, ತಾನಾಶಾಹಿ ನಹಿ ಚಲೇಗಿ, ರಾಹುಲ್ ಜಿ ಆಗೆ ಬಡೋ, ಹಮ್ ತುಮಾರ ಸಾಥ್ ಹೈ, ತಾವು ಮುಂದುವರಿಸಿ ಅಂತೇಳಿ ಇವತ್ತು ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಒಂದು ಪ್ರಬಲ ಶಕ್ತಿಯಾಗಿ ರಾಹುಲ್ ಜಿ ಅವರು ಒಂದು ಮಕ್ಕಳ ಒಂದು ಶಕ್ತಿ, ಒಂದು ಪ್ರತಿಭಟನೆಗೆ ಶಕ್ತಿ ತುಂಬಿದ್ದಾರೆ. ಎಷ್ಟು ದೌರ್ಜನ್ಯ ಮಾಡಿದ್ರು, ಎಷ್ಟು ಯಾವುದೇ ರೀತಿಯ ಕಾನೂನನ್ನ ಕೈಗೆತ್ತಿಕೊಂಡ್ರು ಕೂಡ ಎದುರದೆ ರಾಹುಲ್ ಜಿ ಅವರು ಮುಂದೆ ನಡೆಸ್ತಾ ಇದ್ದಾರೆ. ನಮ್ಮ ಸೀತಾರಾಮ್ ಜಿ ಅವರು, ಎಲ್ಲ ಮಾಜಿ ಸಚಿವರು, ಇಷ್ಟೊಂದು ಜನ ಇಲ್ಲಿ ನಾವು ಕರ್ನಾಟಕದಿಂದಲೂ ಕೂಡ ಬಂದಿದ್ದೀವಿ. ನಾವು ಮಕ್ಕಳಿಗೋಸ್ಕರ ಒಂದು ನಮ್ಮ ಒಂದು ಬೆಂಬಲವನ್ನ ನಾವು ಕೊಡ್ತಾ ಇದ್ದೀವಿ ಮತ್ತು ಈ ಮೋದಿ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನ ಖಂಡಿಸ್ತೀವಿ. ನೀಟ್ ಮಕ್ಕಳ ಒಂದು ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯವನ್ನ ಕೋರ್ತೀವಿ ಮತ್ತು ದೇಶದಾದ್ಯಂತ ಈ ಹೋರಾಟವನ್ನ ಎಲ್ಲ ಕಡೆ ತಗೊಂಡು ನಾವು ಮುನ್ನಡಿತೀವಿ ಅಂತ ಹೇಳಿ ಇವತ್ತು ದೆಹಲಿಯ ಪ್ರಧಾನಿಗಳ ನಿವಾಸದ ಮುಂದೆ ನಾವಿದನ್ನ ಪ್ರತಿಜ್ಞೆ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಅನ್ನ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರಜಾಪ್ರಭುತ್ವವನ್ನ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇಶದ ಮೂಲೆ ಮೂಲೆಗಳಿಂದ ಅವರಿಗೆ ಶಕ್ತಿ ತುಂಬ ಕೆಲಸವನ್ನ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವರಿಗೆ ಧ್ವನಿ ಸೇರಿಸ್ತಾ ಇದ್ದೀವಿ. ಇವಾಗ ನೋಡ್ತಾ ಇದ್ದೀರಾ, ದೆಹಲಿಯ ಪ್ರಧಾನಮಂತ್ರಿಗಳ ನಿವಾಸದ ಗೇಟ್ ನಲ್ಲಿ ನಾವೆಲ್ಲ ಇದ್ದೀವಿ. ನಮ್ಮ ಹಿರಿಯ ಮಂತ್ರಿಗಳು, ನಮ್ಮ ಹಿರಿಯ ನಾಯಕರಾದಂತ ಜಯಚಂದ್ರ ಸಾಹೇಬ್ರಿದ್ದಾರೆ, ತಿಮ್ಮಾಪುರ್ ಸಾಹೇಬ್ರಿದ್ದಾರೆ, ನನ್ನ ಅನೇಕ ಸಹೋದರ. ತಾವು ಹಿಂದ್ಗಡೆ ನೋಡ್ಬೋದು, ಛತ್ತೀಸ್ಗಢದ ಒಂದು ಪೂರ್ವ ಮುಖ್ಯಮಂತ್ರಿ, ಏನು ಮಾಜಿ ಮುಖ್ಯಮಂತ್ರಿಗಳಾದಂತ ಭೂಪೇಶ್ ಬಘೇಲ್ ಸರ್ ಅವ್ರಿಗೂ ಸಹ ಒಳಗಡೆ ಬಿಡದೆ ಆ ರೀತಿ ಬಂತು. ಅಂದ್ರೆ ಯಾವುದೇ ನಿಯಮಾವಳಿಗಳ ಪ್ರಕಾರ ನಾವು ಅನುಮತಿ ಕೇಳಿದ್ರು ಕೂಡ ಒಳಗಡೆ ಒಂದು ಶಾಂತಿಯುತ ಪ್ರತಿಭಟನೆ ಮಾಡೋದಿಕ್ಕೆ ಇಲ್ಲಿ ಅವಕಾಶವನ್ನ ಕೊಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು, ನಮ್ಮ ಪ್ರತಿಪಕ್ಷದ ನಾಯಕರು, ಹಾಗೆ ಎಲ್ಲ ಸೀನಿಯರ್ ಮಿನಿಸ್ಟರ್ಸ್ ಮತ್ತು ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂತಹ ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಪ್ರೊಟೆಸ್ಟ್ ನಲ್ಲಿ ನಾವು ತೊಡಗಿದೀವಿ. ತಾವು UPA ಸರ್ಕಾರದಲ್ಲೂ ನೋಡಿದಿರಿ, ಪ್ರಧಾನಮಂತ್ರಿಗಳ ಮನೆ ತನಕ ಹೋಗಿ ಒಂದು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಕ್ಕಾಗಿರುತ್ತೆ. ಮಕ್ಕಳ ಜೊತೆ ಹೇಗೆ ನಡೆದಿರ್ಬೋದು, ನೀಟ್ ಪರೀಕ್ಷೆ ಅಂತಕ್ಕಂಥದ್ದು ವೈದ್ಯಕೀಯ ಒಂದು ಶಿಕ್ಷಣದಲ್ಲಿ ಅರ್ಹತೆ ಪಡೆಯಲಿಕ್ಕೆ ಹಗಲು ರಾತ್ರಿ, ಇವತ್ತು ತಾಯಂದಿರು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ, ಹಗಲು ರಾತ್ರಿ ಮಕ್ಕಳು ಕಣ್ಣಿಗೆಣ್ಣೆ ಬಿಟ್ಕೊಂಡು ಓದಿರ್ತಾರೆ. ಅಂತದ್ರಲ್ಲಿ ಒಂದು ಹಗರಣವನ್ನ ಮಾಡಿದ್ದಾರೆ, ಪಕ್ಷಪಾತವನ್ನ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಇದರ ವಿರುದ್ಧ ದೇಶದ ಮಕ್ಕಳಿಗೆ ನ್ಯಾಯ ಕೊಡಬೇಕು ಅಂತೇಳಿ ಎಲ್ಲ ಪ್ರಜಾಸತ್ತಾತ್ಮಕ ಶಕ್ತಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ನಿನ್ನೆಯ ಪೊಲೀಸ್ ದೌರ್ಜನ್ಯವನ್ನ ಖಂಡಿಸಿ ಎಷ್ಟೊಂದು ಮಕ್ಕಳ ಕೈಕಾಲು ಮುರಿದಿದ್ದಾರೆ, ಎಷ್ಟೊಂದು ಲೀಡರ್ಗಳ ಮೇಲೆ ಲಾಠಿಯಿಂದ ಹೊಡೆದಿದ್ದಾರೆ. ನಾವು ಅವ್ರನ್ನ ವಿನಂತಿ ಮಾಡ್ತಾ ಇದೀವಿ, ಒಳಗಡೆ ಹೋಗಿ ಪೀಸ್ಫುಲ್ ಶಾಂತಿಯುತ ಪ್ರತಿಭಟನೆ ಮಾಡಕ್ ಅವಕಾಶ ಕೊಡಿ ಅಂತ. ಅವರು ಕೊಡ್ತಾ ಇಲ್ಲ. ಅಂದ್ರೆ ಈ ನಮ್ಮ ಇಷ್ಟೊತ್ತು ಏನು ಘೋಷಣೆ ಕೇಳಿದ್ವಿ, ತಾನಾಶಾಹಿ ನಹಿ ಚಲೇಗಿ, ರಾಹುಲ್ ಜಿ ಆಗೆ ಬಡೋ, ಹಮ್ ತುಮಾರ ಸಾಥ್ ಹೈ, ತಾವು ಮುಂದುವರಿಸಿ ಅಂತೇಳಿ ಇವತ್ತು ಇಡೀ ದೇಶದಲ್ಲಿ ಒಂದು ಒಳ್ಳೆಯ
ಒಂದು ಪ್ರಬಲ ಶಕ್ತಿಯಾಗಿ ರಾಹುಲ್ ಜಿ ಅವರು ಒಂದು ಮಕ್ಕಳ ಒಂದು ಶಕ್ತಿಯ ಒಂದು ಪ್ರತಿಭಟನೆಗೆ ಶಕ್ತಿ ತುಂಬಿದ್ದಾರೆ. ಎಷ್ಟು ದೌರ್ಜನ್ಯ ಮಾಡಿದ್ರು, ಎಷ್ಟು ಯಾವುದೇ ರೀತಿಯ ಕಾನೂನನ್ನ ಕೈಗೆತ್ತಿಕೊಂಡ್ರು ಕೂಡ ಎದುರದೆ ರಾಹುಲ್ ಜಿ ಅವರು ಮುಂದೆ ನಡೆಸ್ತಾ ಇದ್ದಾರೆ. ನಮ್ಮ ಸೀತಾರಾಮ್ ಜಿ ಅವರು, ಎಲ್ಲ ಮಾಜಿ ಸಚಿವರು, ಇಷ್ಟೊಂದು ಜನ ಇಲ್ಲಿ ನಾವು ಕರ್ನಾಟಕದಿಂದಲೂ ಕೂಡ ಬಂದಿದ್ದೀವಿ. ನಾವು ಮಕ್ಕಳಿಗೋಸ್ಕರ ಒಂದು ನಮ್ಮ ಒಂದು ಬೆಂಬಲವನ್ನ ನಾವು ಕೊಡ್ತಾ ಇದ್ದೀವಿ ಮತ್ತು ಈ ಮೋದಿ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯನ್ನ ಖಂಡಿಸ್ತೀವಿ. ನೀಟ್ ಮಕ್ಕಳ ಒಂದು ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯವನ್ನ ಕೋರ್ತೀವಿ ಮತ್ತು ದೇಶದಾದ್ಯಂತ ಈ ಹೋರಾಟವನ್ನ ಎಲ್ಲ ಕಡೆ ತಗೊಂಡು ನಾವು ಮುನ್ನಡಿತೀವಿ ಅಂತ ಹೇಳಿ ಇವತ್ತು ದೆಹಲಿಯ ಪ್ರಧಾನಿಗಳ ನಿವಾಸದ ಮುಂದೆ ನಾವಿದನ್ನ ಪ್ರತಿಜ್ಞೆ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ ಅನ್ನ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರಜಾಪ್ರಭುತ್ವವನ್ನ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ದೇಶದ ಮೂಲೆ ಮೂಲೆಗಳಿಂದ ಅವರಿಗೆ ಶಕ್ತಿ ತುಂಬ ಕೆಲಸವನ್ನ ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವರಿಗೆ ಧ್ವನಿ ಸೇರಿಸ್ತಾ ಇದ್ದೀವಿ.